ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಇವತ್ತು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಕಾರ್ಕಳದಿಂದ. ಪಡುಬಿದ್ರಿ ಮತ್ತು ಮಲ್ಪೆ ಬೀಚು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗಿ ಅದೆರಡು ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ಕೊಬರ್ಬೇಕು. ಇವಾಗ ನಾವು ಕಾರ್ಕಳನ ಬಿಟ್ಟಿದ್ದೀವಿ. 10 ಗಂಟೆ ಆಗಿರ್ಬೋದು ಟೈಮು. 1 ಅವರ್ ಜರ್ನಿ ಇರುತ್ತೆ. 1 ಅವರ್ ಆಗ್ಬೋದು ಅಲ್ಲಿ ರೀಚ್ ಆಗೋದಷ್ಟೊತ್ತಿಗೆ. ಲಾಗ್ಸ್ ಎಲ್ಲ ಮಾಡ್ಕೋತೀವಿ. ಹೇಗಿರುತ್ತೆ ಬೀಚಸ್ಸು ಎಲ್ಲ ನೋಡಿ ಈ ಲಾಗಲ್ಲಿ. ಗಾಯ್ಸ್, ಇವಾಗ ನಾವು ಪಡುಬಿದ್ರಿ ಹೋಗ್ತಾ ಇದ್ವಲ್ಲ, ನಿಟ್ಟೆ ಹತ್ರ ಇದ್ದೀವಿ. ಇದು ಕಾಲೇಜು ರಕ್ಷಿತ್ ಶೆಟ್ಟಿ ಅವರು ಓದಿದ್ದಂತೆ ನೋಡಿ. ಅವರ ಕಾಲೇಜ್ ಮುಂದೆ ಹೋಗ್ತಾ ಇದ್ದೀವಿ. ರಕ್ಷಿತ್ ಶೆಟ್ಟಿ ಅವರು ಓದಿದಂಥ ಕಾಲೇಜು. ಬಂದರೆ ಹೃದಯದ ಗತಿಯೇನು ಹೇಳು, ನೀನು ನೀನೇ ಹೇಳು. ಇನ್ನು ನಿನ್ನ ಕನಸಿನಲ್ಲಿ ಕರೆ ನೀನು, ಶುರು ನಾನು ನಿನ್ನೊಲವಿಗೆ ಮಿಡಿಯದ ಹೃದಯದ ಉಪಯೋಗ. ಸೊ ಗಾಯ್ಸ್, ಇವಾಗ ರೀಚ್ ಆಗಿದ್ದೀವಿ ಪಡುಬಿದ್ರಿ ಬೀಚ್ನ. ಇಲ್ಲಿ ಒಂದು ಗಾರ್ಡನ್ ಮಾಡಿದ್ದಾರೆ, ಬ್ಲೂ ಫ್ಲಾಗ್ ಬೀಚ್ ಅಂತ ಹೇಳ್ಬಿಟ್ಟು ಪಡುಬಿದ್ರಿಯಲ್ಲಿ. ಇದು ಪಡುಬಿದ್ರಿ ಬೀಚ್ನ ಎಂಡ್ ಪಾಯಿಂಟ್ ಅಂತೆ. ಬನ್ನಿ ಒಳಗಡೆ ಹೋಗಿ ಸಿಗ್ತೀನಿ. ಗಾರ್ಡನ್ ಯಾವ ರೀತಿ ಇದೆ ನೋಡೋಣ. ನಾನಿವಾಗ ಒಳಗಡೆ ಬಂದಿದ್ದೀನಿ. ಈ ಒಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿಕೊಂಡು ರಿಟರ್ನ್ ಹೊರಗಡೆ ಬರ್ತೀನಲ್ಲ, ಪಾರ್ಕಿಂಗ್ ಏರಿಯಾದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಈ ಒಂದು ಬೀಚ್ನ ಕ್ಲಿಪ್ಸ್ ಹಾಕಿರ್ತೀನಿ, ನೋಡ್ಕೊಂಡು ಬನ್ನಿ. ಗುರು, ಈ ಬೀಚಲ್ಲಿ ಬರೀ ಚಿಕ್ಕವರು ದೊಡ್ಡವರು ಅಂತ ಯಾವುದೇ ರೀತಿ ಭೇದ ಭಾವ ಇಲ್ಲ. ಯಾರು ಬೇಕಾದರೂ ಬರ್ಬೋದು, ಎಂಜಾಯ್ ಮಾಡ್ಬೋದು. ನಾನು ನಿಂತ್ಕೊಂಡಿರುವಂಥ ಈ ಪಾಯಿಂಟು ಸೇಫೆಸ್ಟ್ ಪ್ಲೇಸ್ ಅಂತೆ. ಇಲ್ಲಿ ನೀವು ಸ್ವಿಮ್ಮಿಂಗ್ ಮಾಡೋದಕ್ಕೆ ಈ ಪ್ಲೇಸಲ್ಲಿ ಈಜಾಡ್ಬೋದು. ಯಾವುದೇ ರೀತಿಯಾಗಿರೋ ತೊಂದರೆ ಇಲ್ಲ. ಮತ್ತು ನೀವು ಸೇಫ್ ಆಗಿರ್ತೀರ. ಪಡುಬಿದ್ರಿ ಬೀಚ್ಗೆ ಏನಾದರೂ ಬಂದರೆ ಇಲ್ಲಿ ವಿಸಿಟ್ ಮಾಡಿ, ಇಲ್ಲಿ ಬಂದು ಈಜಾಡಿ. ಬಂತು ಬಯಕೆಗಳ ವಿಶೇಷವಾದ ಮೆರವಣಿಗೆ, ಇದೀಗ ನೋಡು ಬೆರಳುಗಳ ಸರಾಗವಾದ ಬರವಣಿಗೆ. ನಿನ್ನ ಬಿಟ್ಟು ಇಲ್ಲ ಜೀವ ಎಂದು ಕೂಡ ಒಂದು ಘಳಿಗೆ. ಗುರು, ಇವಾಗ ಇಲ್ಲಿಂದ ಲಾಗ್ನ ಮುಗಿಸ್ಕೊಂಡಿದ್ದೀನಿ. ಪಾರ್ಕಿಂಗ್ ಏರಿಯಾದಲ್ಲಿದ್ದೀನಿ. ಗಾಡಿ ತೆಗಿತಾ ಇದ್ದಾನೆ ನಮ್ಮಣ್ಣ. ಇಲ್ಲಿಂದ ನಾವು ಇವಾಗ ಹೋಗಬೇಕು ಪಡುಬಿದ್ರಿ ಬೀಚ್ ಕಡೆಗೆ. ಬ್ಲೂ ಫ್ಲಾಗ್ ಎಂಡ್ ಪಾಯಿಂಟು ನೀವು ನೋಡಿದ್ರಲ್ಲ, ಎಷ್ಟು ಚೆನ್ನಾಗಿತ್ತು, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವಾಗ ನಾವು ಪಡುಬಿದ್ರಿ ಬೀಚ್ಗೆ ಹೋಗಿ ಸಿಗ್ತೀನಿ. ಇವಾಗ ಜಸ್ಟ್ ನಾನು ಬಂದು ರೀಚ್ ಆಗಿದ್ದೀನಿ ಪಡುಬಿದ್ರಿ ಬೀಚಲ್ಲಿ. ಇವಾಗ ಇಲ್ಲಿ ಕೆಲವೊಂದಿಷ್ಟು ಸ್ಪೆಷಲ್ ಇವೆಂಟ್ಸ್ ಇದೆ. ಮಣ್ಣಲ್ಲಿ ಚಿತ್ರ ಬಿಡಿಸಿದ್ದು ಮತ್ತು DJ ಇವೆಂಟ್ಸು ಅದೆಲ್ಲ ಇದೆ. ಅದೆಲ್ಲ ಲಾಗ್ ಮಾಡ್ಕೋಬೇಕು. ಲಾಗ್ ಮಾಡ್ಕೊಂಡು ಮತ್ತೆ ನಾನು ನಿಮಗೆ ಇಲ್ಲಿಂದ ರಿಟರ್ನ್ ಹೋಗ್ಬೇಕಾದ್ರೆ ಸಿಗ್ತೀನಿ. ಇವಾಗ ಲಾಗ್ ಮಾಡ್ಕೊಂಬರೋಣ ಫಸ್ಟು. ನಿನ್ನ ಮಾತು ಏನೇ ಇರಲಿ, ನಿನ್ನ ಮೌನ ನಂದೇ ಏನು, ನಿಸನೆ ಹಾಕಿ ಬಂದರೆ ಹೃದಯದ ಗತಿಯೇನು ಹೇಳು ನೀನು. ಇವಾಗ ಇಲ್ಲಿಂದ ಲಾಗ್ ಎಲ್ಲ ಮುಗಿಸ್ಕೊಂಡಿದ್ದೀವಿ. ಇವಾಗ ಹೋಗಬೇಕಾಗಿರೋದು ಮಲ್ಪೆ ಬೀಚ್ ಕಡೆಗೆ. ಬನ್ನಿ, ಮಲ್ಪೆ ಬೀಚ್ಗೆ ಹೋಗ್ಬಿಟ್ಟು ಸಿಗ್ತೀನಿ ಡೈರೆಕ್ಟಾಗಿ. ಕರೆದು ಹೋಯ್ತು ಕನಸಿನೊಳಗೆ ನಿನ್ನ ಕಂಡು ನ ಬೆಚ್ಚಿ ಬಿದ್ದೆನು.
ಗಾಯ್ಸ್ ಅಲ್ಲಿಂದ ನಾನು ಇವಾಗ ಮಲ್ಪೆ ಸೀ ವಾಕ್ ಕಡೆ ಬಂದಿದ್ದೀವಿ. ಇಲ್ಲಿಂದ ಮಲ್ಪೆ ಸೀ ವಾಕು ಮತ್ತು ಸೆಂಟ್ ಮ್ಯಾರೀಸ್ ಐಲ್ಯಾಂಡು, ಅಲ್ಲಿಂದ ಮತ್ತೆ ನಾವು ಮಲ್ಪೆ ಬೀಚ್ ಕಡೆ ಹೋಗಬೇಕು. ಇದೆಲ್ಲ ಲಾಗ್ನ ಮಾಡಿಕೊಂಡು ಮಲ್ಪೆ ಬೀಚ್ಗೆ ಹೋಗ್ತೀನಲ್ಲ, ಡೈರೆಕ್ಟಾಗಿ ಮಲ್ಪೆ ಬೀಚಲ್ಲಿ ಸಿಗ್ತೀನಿ ನಿಮಗೆ. ಬೋಟ್ ಒಳಗಡೆ ಹೋಗ್ತಾಯಿದ್ದೀವಿ ನೋಡಿ, ಬೋಟು ಜನ ಸಾಗರ. ಈ ಸಂಜೆ ಮಬ್ಬು ರಾತ್ರಿ ಈ ಕಂಬಳಿ ಬಿಂಬು ನಡುವಲ್ಲಿ ಈಗೋ ಶುರು ಈ ಲವ್ವು ಕಾಯಿಲೆ. ನಮ್ಮೂರ ರಾತ್ರಿ ದಟ್ಟ ಕಪ್ಪು ಭಯವು ಸ್ವಲ್ಪ ನನ್ನ ಅಪ್ಪು ಅಂತ ಹೇಳೋ ಆಸೆಯಾಗಿದೆ. ಮಾಯದೀಪ ಬೆಳಗಲೇನು, ಅಪ್ಪಿ ಮುತ್ತ ನೀಡಲೇನು, ಲಾಂದ್ರ ಯಾಕೋ ನಾಚಿಕೊಂಡಿದೆ. ಚಂದ್ರ ಮೇಲೆ ಇಣುಕಿ ನೋಡಿದೆ ಈ ಸಂಜೆ ಮಬ್ಬು ರಾತ್ರಿ ಈ ಕಂಬಳಿ ಬಿಂಬು ನಡುವಲ್ಲಿ ಈಗ ಶುರು ಈ ಲವ್ವು ಕಾಯಿಲೆ. ಈ ಲಾಂದ್ರ ಬೆಳಕಿನಡಿಯಲು ಹೊತ್ತಲ್ಲದಂತ ಹೊತ್ತಲ್ಲಿ ಈಗೋ ಶುರು ಈ ಲವ್ವು ಕಾಯಿಲೆ. ಗುರು ಇವಾಗ ಐಲ್ಯಾಂಡಿಂದ ಬಂದಿದ್ದೀವಿ ರಿಟರ್ನು. ಹೋಗಿದ್ದು 3:30ಗೆ, ಬರ್ತಾ ಇರೋದು 5:30ಗೆ. 2 ಅವರ್ ಬೇಕಾಯಿತು. ಅಲ್ಲಿ 1 ಅವರ್ ಬಿಡ್ತಾರೆ, ಹೋಗೋದಕ್ಕೆ ಅರ್ಧ ಗಂಟೆ, ಬರೋದಕ್ಕೆ ಅರ್ಧ ಗಂಟೆ. ಇಲ್ಲೇ ಟೈಮ್ ಹೋಯ್ತು ಗುರು. ಆಲ್ಮೋಸ್ಟ್ ಆಲ್ ಸನ್ಸೆಟ್ ಟೈಮ್ ಇವಾಗ. ಬನ್ನಿ, ಊಟ ಮಾಡಿಲ್ಲ, ಊಟ ಮಾಡಬೇಕಿನ್ನು.